ಪ್ರಜಾಪ್ರಭುತ್ವ, ಜನರಿಂದ, ಜನರಿಗಾಗಿ, ಜನರ ಆಡಳಿತ. ಆರಂಭದಲ್ಲಿ ಇದೊಂದು ಮಹಾನ್ ಕನಸು. ರಾಜನ ಏಕಾಧಿಕಾರಕ್ಕೆ ಅಂತ್ಯ ಹಾಡಿ ಸಾಮಾನ್ಯ ಜನರ ಧ್ವನಿಗೆ ಶಕ್ತಿ ನೀಡಿತ್ತು. ಇದೇ ಪ್ರಜಾಪ್ರಭುತ್ವದ ಮೂಲ ಉದ್ದೇಶವಾಗಿತ್ತು. ಆದರೆ ಕಾಲ ಕಳೆದಂತೆ ಈ ವ್ಯವಸ್ಥೆಗೆ ಸ್ವಾರ್ಥ, ಅಧಿಕಾರದ ಹಸಿವು ಮತ್ತು ಲಾಭದ ರಾಜಕೀಯ ನುಸುಳಿ ಬಂತು. ಜನಪ್ರತಿನಿಧಿಗಳು ಜನರ ಸೇವಕರಾಗಬೇಕಾದವರು ಅಧಿಕಾರದ ಮಾಲೀಕರಾಗಿ ಬದಲಾಗತೊಡಗಿದರು. ಕಾನೂನು ಜನರಿಗಾಗಿ ಇರಬೇಕಾದರೆ ಅದು ಪ್ರಭಾವಿಗಳ ರಕ್ಷಣೆಗೆ ಉಪಯೋಗವಾಗತೊಡಗಿತು. ಸತ್ಯಕ್ಕಿಂತ ಪ್ರಚಾರ, ನ್ಯಾಯಕ್ಕಿಂತ ಸಂಖ್ಯಾಬಲ ಮುಖ್ಯವಾಯಿತು. ಇಂದು ಕೆಲವರಿಗೆ ಹಳೆಯ ರಾಜಪ್ರಭುತ್ವವೇ ಒಳ್ಳೆಯದಿತ್ತು ಎನ್ನುವ ಭಾವನೆ ಮೂಡುತ್ತಿರುವುದಕ್ಕೆ ಇದೇ ಕಾರಣ. ಆದರೆ ಕೇಳಿ, ಸಮಸ್ಯೆ ಪ್ರಜಾಪ್ರಭುತ್ವದಲ್ಲಿಲ್ಲ, ಸಮಸ್ಯೆ ಅದನ್ನು ನಡೆಸುವವರಲ್ಲಿದೆ. ಯಾವ ವ್ಯವಸ್ಥೆಯಾದರೂ ಮಾನವೀಯತೆ ಮತ್ತು ಜವಾಬ್ದಾರಿ ಕಳೆದುಕೊಂಡಾಗ ಅದು ತನ್ನ ನಿಜ ಸ್ವರೂಪವನ್ನು ಕಳೆದುಕೊಳ್ಳುತ್ತದೆ. ಪ್ರಜಾಪ್ರಭುತ್ವ ವಿಫಲವಾಗಿಲ್ಲ, ನಾವದನ್ನು ಕಾಪಾಡಲು ವಿಫಲವಾಗುತ್ತಿದ್ದೇವೆ. ವ್ಯವಸ್ಥೆ ಬದಲಾಗಬೇಕೆಂದರೆ ಮೊದಲು ಜಾಗೃತ ನಾಗರಿಕರು ಬೇಕು.